ನಾವಿವತ್ತು ಹೊರಟಿದ್ದೆ ನಮ್ಮ ಚಿಕ್ಕಬಳ್ಳಾಪುರ ನಿಯರ್ ಅಲ್ಲಿ ಲೊಕೇಟ್ ಆಗಿರೋ ನಂದಿಗೆ. ಅಲ್ಲಿ ಜಾತ್ರೆ ಮಾಡ್ತಿದ್ರು ಅಂತ ಹುಡುಗರೆಲ್ಲ ಬೆಳಗ್ಗೆನೆ ಬೇಗ ಹೋದ್ವಿ. ಆದ್ರೆ ಅಲ್ಲಿ ಆಗಿದ್ದೆ ಬೇರೆ ಗುರು. ಬೆಳಗ್ಗೆ ಏನೋ ಬೇಗ ಹೊರಟ್ವಿ, ಆದ್ರೆ ಅಲ್ಲಿ ಹೋಗೋ ಅಷ್ಟರಲ್ಲಿ 11:30 ಆಗಿತ್ತು ಅಂತ ಒಂದು ಲುಕ್ ಜಾಯಿಂಟ್ ವೀಲ್ ಕಡೆ ಹೋಯ್ತು. ಅಲ್ಲಿ ಇನ್ನು ಸ್ಟಾರ್ಟ್ ಆಗಿಲ್ಲ ಅಂತ ರಥ ಹತ್ರ ಬಂದು ನೋಡಿದ್ರೆ ಅಲ್ಲೂ ಇನ್ನು ಸ್ಟಾರ್ಟ್ ಸಹ ಮಾಡಿರ್ಲಿಲ್ಲ. ಆಮೇಲೆ ನನ್ನ ಫ್ರೆಂಡ್ ಹೇಳ್ದ ಹಳ್ಳಿ ಕಾರ್ ಸಹ ಇನ್ವಾಲ್ವ್ ಆಗಿದಾವೆ ಅಂತ. ನಾವೆಲ್ಲೋ ಹತ್ರ ಇದಾವೆ ಅಂತ ಹೋಗಿ ನೋಡಿದ್ರೆ 1 ಕಿಲೋಮೀಟರ್ ಗುರು. ನಡ್ಕೊಂಡು ಹೋಗೋ ಅಷ್ಟರಲ್ಲಿ ಅರ್ಧ ಸುಸ್ತಾಗೋಗಿತ್ತು. ಆ ರೇಂಜಿಗೆ ಸುಡೋ ಬಿಸಿಲು. ಆಮೇಲೆ ನಾವು ಫಸ್ಟ್ ಹೋಗಿ ನೋಡಿದ್ದೆ ಈ ಕರುಗಳು. ಇವಕ್ಕೆ ಈಗ ಇನ್ನು 1.5 ವರ್ಷ ಅಷ್ಟೇ. ಅದ್ರ ವ್ಯಾಲ್ಯೂ ಬಂದು 10 lakhs. ನಾವಂತೂ ಫುಲ್ ಶಾಕ್ ಗುರು. ಆಮೇಲೆ ಗೊತ್ತಾಯ್ತು ಇದಕ್ಕೆ ಯಾಕೆ ಇಷ್ಟು ಕಾಸ್ಟ್ಲಿ ಅಂತ. ಆಮೇಲೆ ಯಡಿಯೂರಿಂದ ನಾಟಿ ಎತ್ತುಗಳನ್ನ ತಂದಿದ್ರು. ಇದರಲ್ಲಿ ಒಂದು ರೇಸ್ ಸಹ ಮಾಡಿದ್ಯಂತೆ. ಇವಂತೂ ಸೇಲ್ಗಿಲ್ಲ, ಆದ್ರೆ ಇದ್ರ ಕಾಸ್ಟ್ 8.5 ಲಕ್ಷ ಅಂತೆ. ಆಮೇಲೆ ನನ್ನ ಫ್ರೆಂಡ್ ಸಹ ಅವ್ನಿಗೆ ಇಷ್ಟ ಆಗಿರೋ ಎತ್ತುಗಳನ್ನ ತೋರಿಸ್ದ. ಇದ್ರ ವ್ಯಾಲ್ಯೂನು ಅಷ್ಟೇ 8.5 ಲಕ್ಷ. ಆದ್ರೂ ಮಸ್ತ್ ಆಗಿ ವೈಟ್ ಆಗಿದ್ವು. ಇವುಗಳನ್ನ ನೋಡಿದ್ಮೇಲೆ ನಿಮ್ಗಂತೂ ಒಂದು ಯೋಚನೆ ಬಂದಿರಬಹುದು ಅಲ್ವಾ, ಇವಾಗ್ಲೂ ಹಳ್ಳಿಯಲ್ಲಿ ಸಾಕಿರೋ ಪ್ರಾಣಿಗಳಿಗೆ ಎಷ್ಟು ವ್ಯಾಲ್ಯೂ ಇದೆ ಅಂತ. ನನ್ಗಂತೂ ಒಂದ್ ನೆನಪಾಯ್ತು, ಅಗ್ರಿಕಲ್ಚರ್ ಇಸ್ ಫ್ಯೂಚರ್ ಅಂತ. ಇವೆಲ್ಲ ನೋಡೋ ಅಷ್ಟರಲ್ಲಿ 1:30 ಆಗಿತ್ತು. ಆಮೇಲೆ ರಥನ ನೋಡೋಣ ಅಂತ ಹೋದ್ವಿ. ರಥ ಏನೋ ಕಾಣಿಸ್ತು, ಆದ್ರೆ ಅಲ್ಲಿದ್ದ ಜನ ನೋಡಿದ್ರೆ ಒಂದು ಹೆಜ್ಜೆ ಇಡೋಕ್ಕೂ ಜಾಗ ಇಲ್ಲ ಗುರು, ಅಷ್ಟು ಜನ. ನಾವು ದೂರದಿಂದನೇ ಕಣ್ ತುಂಬಿಕೊಂಡು ಟೆಂಪಲ್ ನ ಒಂದ್ ರೌಂಡ್ ಹಾಕೊಂಡು ನೆಕ್ಸ್ಟ್ ಸರಿ ಜಾತ್ರೆಗೆ ಮತ್ತೆ ಬರ್ತೀವಿ ಅಂತ ಮನ್ಸಲ್ಲಿ ಅನ್ಕೊಂಡು ಬೈಕ್ ನ ಪಾರ್ಕ್ ಮಾಡಿದ್ ಸ್ವಲ್ಪ ದೂರದಲ್ಲೇ ಮಾಡಿದ್ವಿ, ಟ್ರಾಫಿಕ್ ಆಗುತ್ತೆ ಅಂತ. ಅಲ್ಲಿ ಹಾಕಿದ್ರು ಫುಲ್ ಟ್ರಾಫಿಕ್ ಗುರು. ಅಲ್ಲೇ ಒಂದ್ 30 ನಿಮಿಷ ಆಗೇ ಹೋಯ್ತು. ಆಮೇಲೆ ಹಿಂಗೋ ಟ್ರಾಫಿಕ್ ನ ಎಕ್ಸಿಟ್ ಪಾಯಿಂಟ್ ಗೆ ಬಂದೇ ಬಿಟ್ವಿ. ಅಲ್ಲಿ ಬರೋಷ್ಟರಲ್ಲಿ 3:30 ಆಗಿತ್ತು. ಮುಂದೆ ಏನಾಯ್ತು ಅಂತ ನೋಡ್ಬೇಕಾದ್ರೆ ಫಾಲೋ ಮಾಡಿ. ನೆಕ್ಸ್ಟ್